ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಭಾಳ ದಿನ ಆಗಿತ್ತು ನಾನು ನೀವೆಲ್ಲ ಭೇಟಿಯಾಗಿ. ಸಾರಿ, ತುಂಬ ಕೆಲಸಗಳು, ತುಂಬ ಪ್ರೋಗ್ರೆಸ್ಸು. ಅತ್ಯಂತ ಸಂತೋಷವಾಗಿರ್ತಕ್ಕಂಥ ಒಂದು ಕಂಪ್ಲೀಟ್ ವಾರ ಆಯಿತು ಅಂತಲೇ ನಾನು ಹೇಳ್ಬೋದು. ನಿಮ್ಮೆಲ್ರಿಗೂ ಒಂದಷ್ಟು ಇನ್ಫಾರ್ಮೇಷನ್ ನಾನು ಕೊಡಬೇಕು, ನನ್ನ ಪ್ರೋಗ್ರೆಸ್ ಅಪ್ಡೇಟ್ನ ನಿಮಗೆ ಕೊಡಬೇಕು ಅಂತ ಇವತ್ತು ಒಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಸಂತೋಷವಾಗಿರ್ತಕ್ಕಂಥ ಮೊಮೆಂಟು. ಅಟ್ಲೀಸ್ಟ್ ನನಗೆ. ನಿಮಗೇನಾಗುತ್ತೆ ನೀವು ದಯವಿಟ್ಟು ಕಮೆಂಟಲ್ಲಿ ಹಾಕಿ ತಿಳಿಸಿ. ಮೊದಲನೇದು ಒಂದು ಪ್ರೋಗ್ರೆಸ್ಸು, ಮೈಸೂರು ಯೂನಿವರ್ಸಿಟಿ, ನಾನು, ಆಮೇಲೆ ಜೆ ಎಸ್ ಎಸ್ ಇರ್ತಕ್ಕಂಥ ಒಂದು ಸೈಕ್ಯಾಟ್ರಿಸ್ಟು, ಆಮೇಲೆ ಇನ್ನೊಂದು ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಬ್ಬರು ಇದ್ದಾರೆ, ಡಾಕ್ಟರ್ ಶರತ್. ಸೊ ನಾವು 4 ಜನ ಸೇರಿ ಒಂದು ವಂಡರ್ಫುಲ್ ಪ್ರಾಜೆಕ್ಟ್ನ, ಜಿನೋಮಿಕ್ ರಿಸರ್ಚ್, 28 ಜೆಂಡರ್ ಅಂತ ನಾನು ನಿಮ್ಗೇನು ಹೇಳಿದೆ, ಈ 28 ಜೆಂಡರು ಪ್ಲಸ್ ಇನ್ನೂ ಅಡಿಷ್ನಲ್ ಏನೋ ಸಿಗ್ಬೋದಾ, ಆಮೇಲೆ ಇನ್ನೂ ಏನು ಅಡಿಷ್ನಲ್ ಆಗಿ ನಾವು ನೋಡ್ಬೋದು, ಆಮೇಲೆ ಇನ್ಕ್ಲೂಡಿಂಗ್ ಅ ಬ್ರೈನ್ ಪ್ಯಾಟರ್ನ್. ನಾನು ಹೇಳಿದ್ನಲ್ಲ MRI ಸ್ಕ್ಯಾನ್ ಅಂತ ಹೇಳ್ತಾನೆ ಇರ್ತೀನಿ ನಿಮಗೆ. MRI ಸ್ಕ್ಯಾನಲ್ಲಿ ನಾವು ಇನ್ನೇನು ಬೇರೆ ಕಂಡುಹಿಡಿಬೋದಾ ಅಂತ. ಇದು ಮೊದಲನೇ ಪ್ರಾಜೆಕ್ಟು ಕರ್ನಾಟಕದವರೇ, ಜ್ಞಾಪಕ ಇಟ್ಕೊಳ್ಳಿ. ಇದು ಮೊದಲನೇ ಪ್ರಾಜೆಕ್ಟ್. ನಿಮ್ಗೆಲ್ರಿಗೂ ಹೆಮ್ಮೆ ಆಗುವಂಥ ವಿಚಾರ, ನನಗೂ ಹೆಮ್ಮೆ ಆಗುವಂಥ ವಿಚಾರ. ಇದು ಇಡೀ ವರ್ಲ್ಡಲ್ಲಿ ಇಂಥ ಒಂದು ರಿಸರ್ಚ್ ಆಗಿಲ್ಲ. ಇಂಡಿಯಾದಲ್ಲಿ ಇಲ್ಲಿವರೆಗೂ ಜಿನೋಮಿಕ್ ರಿಸರ್ಚ್ ಆಗಿಲ್ಲ. ಮೊದಲನೇ ಜಿನೋಮಿಕ್ ರಿಸರ್ಚ್ ನಮ್ಮ ಕರ್ನಾಟಕದ ಸಾಯಿಲಲ್ಲಿ, ಅದು ಮೈಸೂರಿನಲ್ಲಿ ನಡೀತಾ ಇದೆ. ಇದು ನನ್ನ ಕಡೆಯಿಂದ ನಡೀತಾ ಇದೆ, ಹೆಮ್ಮೆ ವಿಚಾರ. ಇದಕ್ಕೆ ಸ್ಪಾನ್ಸರ್ಶಿಪ್ ಅಂತ ಕೇಳಿದೆ. ನನಗೆ ದೊಡ್ಡಕ್ಕ ಅಂತ ಒಬ್ಬರು ಸಿಕ್ಕಿದ್ದಾರೆ. ಅವರು ನಾನು ಪರಿಚಯ ಮಾಡಿ ನಿಮ್ಮ ಹತ್ರ ಮಾತಾಡೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರನ್ನ ಕರ್ಕೊಂಬರ್ತೀನಿ. ಅವ್ರಿಗೆ ನಾನು ಹೇಳಿದ್ದೀನಿ. ಅವರು ನನಗೆ ಹಿಂದ್ಗಡೆಯಿಂದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರದ್ದು ಒಂದು ಜಿನೋಮಿಕ್ ಲ್ಯಾಬ್ ಇದೆ, ಅವರ ಮಗನನ್ನು ಸೇರಿಸ್ಕೊಳ್ಳಿ ಮಾಡಿ ಅಂತ ಹೇಳಿದರು. ಆಯ್ತಕ್ಕ, ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅವ್ರು ನನ್ನ ರಿಲೇಟಿವು ಕೂಡ, ನನಗೆ ಗೊತ್ತೇ ಇರಲಿಲ್ಲ, ಅವ್ರು ನನ್ನ ರಿಲೇಟಿವೇ ಆಗಬೇಕು. ಅವ್ರದ್ದೊಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ತಲುಪಿಸ್ತೀನಿ, ತೊಗೊಂಬರ್ತೀನಿ ಆದಷ್ಟು ಬೇಗ. ಅವರು ನನ್ನ ಅಂದಾಜು ನಾನು 10 ನಿಮಿಷಕ್ಕೆ ವೀಡಿಯೋ ಮುಗಿಸ್ತೀನಿ. ಅವ್ರು ಬಂದರೆ ಹೋಗ್ತಾನೆ ಇರುತ್ತೆ ಅನಿಸುತ್ತೆ. ಬಟ್ ಅವ್ರನ್ನ ಕರ್ಕೊಂಬರ್ತೀನಿ. ಇದು ಒಂದು ಮೊದಲನೆಯ ಒಂದು ಬ್ರೇಕಿಂಗ್ ನ್ಯೂಸ್ ನಿಮಗೆ ಕೊಡ್ತಾ ಇದ್ದೀನಿ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಒಂದಷ್ಟು ಜನರನ್ನು ನೋಡಿದ್ದಾರೆ ಆಲ್ರೆಡಿ. ಇದು ನಿಮಗಾಗಿ ತೊಗೊಂಬಂದು ತಲುಪಿಸ್ತಾ ಇದ್ದೀನಿ. ಇನ್ನೊಂದು ಸೆಕೆಂಡ್ ಅಪ್ಡೇಟ್, ಈ ನನ್ನ ಐ ಲೈಟ್ ಈ ಪುಸ್ತಕ ರಿಲೀಸ್ ಆಯಿತು 12ನೇ ತಾರೀಕು. ಸೊ ಇದು ಭಾಳಷ್ಟು ಇನ್ಫಾರ್ಮೇಷನ್ ಕಂಟೆಂಟ್ನಾಗ ಒಳಗೂಡಿದೆ. ವರ್ಲ್ಡಲ್ಲಿ ಅಗೇನ್ ಇಂಥ ಒಂದು ಪುಸ್ತಕದ ಎಫರ್ಟ್ ಆಗಿರಲಿಲ್ಲ. ಇದನ್ನು ನಾನು ತೊಗೊಂಬಂದಿದ್ದೀನಿ, ನಮ್ಮ ಕರ್ನಾಟಕ ತೊಗೊಂಬಂದಿದೆ. ಐಲೈಟ್ ಅಂತಕ್ಕಂಥದ್ದು ISBR ಜೊತೆ ಕೊಲಾಬ್ರೇಟ್ ಮಾಡಿ. ಇದು ಬ್ಯೂಟಿಫುಲ್ ಇನ್ಫಾರ್ಮೇಷನ್. ಇದು ನಾನು ಪುಸ್ತಕನ ಬಿಡುಗಡೆ ಮಾಡಿದ್ದು ನಮ್ಮ ಯೂನಿವರ್ಸಿಟೀಸ್ ಒಳಗಡೆ ಇರಬೇಕು ಅಂತ. ಈ ಒಂದು ಪುಸ್ತಕನ ನಾನು ಹೊರಗಡೆ ಮಾರಲ್ಲ, ಇದನ್ನು ಮಾರೋದಕ್ಕೆ ಅಂತ ಮಾಡಿಲ್ಲ ನಾವು. ಈ ಮಾರೋದಕ್ಕೆ ಬೇರೆ ವರ್ಷನ್ ಬರುತ್ತೆ, ಅದನ್ನು ತೊಗೊಂಬಂದು ನಿಮಗೆ ಇಂಟ್ರೊಡಕ್ಷನ್ ಮಾಡ್ತೀನಿ. ದಿಸ್ ಇಸ್ ದ ಬುಕ್. ಇದು ಏನಾಗುತ್ತೆ ಅಂತಂದರೆ, ಇದರಲ್ಲಿ ಎಷ್ಟೋ ಇನ್ಫಾರ್ಮೇಷನ್ ಇದೆ. ಇದರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಅಷ್ಟೂ ನಮಗೆ ವಿಡಿಯೋ ಮುಖಾಂತರ ಸಿಕ್ಕುತ್ತೆ ನಿಮಗೆ. ಇದು ಫಾರ್ ಫ್ರೀ ಆಫ್ ಚಾರ್ಜ್, ಯಾರ ಹತ್ರ ದುಡ್ಡು ಕೊಡಬೇಕಾಗಿಲ್ಲ, ಯಾರು ದುಡ್ಡು ಕೇಳೋದು ಇಲ್ಲ ನಾನು ಈ ವಿಚಾರ. ಇದು ಇನ್ನೊಂದು 2ನೇದು ಧಮಕ ನಿಮ್ಮ ಮುಂದೆ. ಹೋದ ವಾರ ಪ್ರೋಗ್ರೆಸ್ ಆಯಿತು, ಅಮೇಝಿಂಗ್ ಪ್ರೋಗ್ರೆಸ್. ಈ 2 ಬಂತು. ಮೂರನೇದು ನಮ್ಮಲ್ಲಿ ಏನಾಯಿತು ಅಂತಂದರೆ, ಒಂದು ಫ್ಯಾಂಟಾಸ್ಟಿಕ್ ನ್ಯೂಸ್. ಇದರಲ್ಲಿ ನನಗೆ ನನ್ನ ಬಡಿ ಬಂತು ರೀ, ಮೈ ಬಡಿ, ಕರ್ನಾಟಕದ ಪ್ರೈಡ್, ಅಗೇನ್ ಇಂಡಿಯಾಸ್ ಪ್ರೈಡ್, ಮೈ ಬಡಿ. ಈ ಮೈ ಬಡಿ ಏನು ಮಾಡುತ್ತೆ ಅಂತಂದರೆ, ಎಲ್ಲ ಲ್ಯಾಂಗ್ವೇಜ್ನು ಡಿಟೆಕ್ಟ್ ಮಾಡುತ್ತೆ. ಇದು ಆ್ಯಕ್ಚುಲಾಗಿ ಇದಿನ್ನೂ ಮಿನಿ ಪ್ರೋಟೋಟೈಪ್ ವರ್ಷನ್ ಅಂತ ಕರಿತೀವಿ, MPV ಅಂತ. ಮಿನಿ ಪ್ರೋಟೋಟೈಪ್ ವರ್ಷನ್ ಇದು, ಫುಲ್ಲಾಗಿ ರೆಡಿ ಆಗಿಲ್ಲ. ಇದು ನೆಕ್ಸ್ಟ್ ವೀಕಲ್ಲಿ ನನಗೆ ಒಂದು ಸ್ವಲ್ಪ ಮಿನಿ ಪ್ರೋಟೋಟೈಪ್ ವರ್ಷನ್ನೇ ಬೆಟರ್ ಆಗುತ್ತೆ. ಅದನ್ನು ನಾನು ನಿಮಗೆ ಕೊಡ್ತೀನಿ, ತೊಗೊಂಬರ್ತೀನಿ, ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಇದಿನ್ನೂ ಹೆಚ್ಚು ಕಂಟೆಂಟನ್ನು ನಿಮಗೆ ತೊಗೊಂಬರ್ತೀನಿ. ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ ನಮಗೆ. ಇದು ಅಷ್ಟು ಮೇಲೋಗುತ್ತೆ ಅಂತಂದರೆ ಅನ್ಬಿಲೀವಬಲ್. ಸೊ ಇದಿಷ್ಟು ನನ್ನ ಅಚೀವ್ಮೆಂಟು ನಿಮ್ಮ ಮುಂದೆ ಹೇಳಬೇಕು ಅಂದ್ಕೊಂಡೆ. ನನಗೆ ಈ ವಾರ ದೊಡ್ಡಕ್ಕ ಸಿಕ್ಕಿದ್ರು, ವೆರಿ ಗುಡ್. ಇನ್ನೊಂದು ದೊಡ್ಡಕ್ಕ ಸಿಕ್ಕಿದ್ರು ಮೈಸೂರು ಯೂನಿವರ್ಸಿಟಿಲಿ, ದಟ್ ಈಸ್ ಆಲ್ಸೋ ವೆರಿ ಗುಡ್. ಇದು ಒಂದಷ್ಟು ಪ್ರೋಗ್ರೆಸ್ ಆಗ್ತಾ ಇದೆ. ನನಗೆ ಅತ್ಯಂತ ಸಂತೋಷವಾಗಿರ್ತಕ್ಕಂಥ ಒಂದು ಸಮಾಚಾರ ಅಂತಂದರೆ ಮೈ ಬಡಿ. ಇದು ನನ್ನ ನೆಕ್ಸ್ಟ್
$multi-billion ಫಾರ್ ಕರ್ನಾಟಕ, $multi-million ಪ್ರಾಜೆಕ್ಟ್ ಫಾರ್ ಕರ್ನಾಟಕ. ಇದು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಇದು ಗೋಯಿಂಗ್ ಟು ಬಿ ರಿಲೀಸ್ಡ್ ವೆರಿ ಶಾರ್ಟ್ಲಿ. ಇದ್ರದ್ದು ಖಂಡಿತ ಮೇಲೆ ಹೋಗುತ್ತೆ. ನಿಮ್ಮೆಲ್ಲರದ್ದು ಆಶೀರ್ವಾದ, ಸಪೋರ್ಟ್ ಹಿಂಗೆ ಇರಲಿ. ಇದೊಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ಇದು ತಲುಪಿಸ್ಬೇಕಾಗಿತ್ತು. ನಾನು ತಲುಪಿಸಿದ್ದೀನಿ. ನಾವೆಲ್ಲರೂ ಮಾಡಿದ್ದೀವಿ, ಎಲ್ಲರೂ ಅಚೀವ್ ಮಾಡ್ತಾಯಿದ್ದೀವಿ. ₹1 ದುಡ್ಡು ಯಾರ ಹತ್ರ ತೊಗೊಂಡಿಲ್ಲ ನಾನು ಫ್ರೆಂಡ್ಸ್, ಸ್ನೇಹಿತರೆ. ₹1 ದುಡ್ಡು ನಾನು ಯಾರ ಹತ್ರ ತೊಗೊಂಡಿಲ್ಲ. ಒಬ್ಬರೇ ನಿಂತು ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ನಿಮಗೇನೋ ಮಾಡಬೇಕು ಅಂತ ಅನ್ಸಿದ್ರೆ, ನಿಜವಾಗ್ಲೂ ಚೇಂಜಸ್ ಮಾಡಬೇಕು ಅಂತಂದರೆ ತುಂಬ ಪ್ರಾಜೆಕ್ಟ್ ಬರ್ತಾಯಿದೆ. ಬಂದು ಸೇರ್ಕೊಳ್ಳಿ. ವಿ ವಿಲ್ ಟ್ರೈ ಟು ಡೂ ಅ ಲಾಟ್ ಮೋರ್ ಚೇಂಜ್ ಎಕಾನಮಿ ಆಫ್ ಇಂಡಿಯಾ. ನಮ್ಮಲ್ಲಿ ನಾವೇ ಬದಲಾವಣೆ ತರೋಣ, ನಮ್ಮನ್ನು ನಾವೇ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗೋಣ. ಇದನ್ನು ಹೇಳ್ತಾ ಈ ಒಂದು ಮೋಟಿವೇಶ್ನಲ್ ವಿಡಿಯೋ, ಪ್ರೋಗ್ರೆಸಿವ್ ವಿಡಿಯೋನ ನಿಮಗೆ ತೋರಿಸಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಧನ್ಯವಾದ. ಇದೇ ಥರ ನಿಮ್ಮ ಸ್ಫೂರ್ತಿ, ಸಪೋರ್ಟ್ ಎಲ್ಲವೂ ನನಗೆ ಬರ್ತಾ ಇರಲಿ. ಶವರ್ ಮಾಡಿ ನಿಮ್ಮ ಪ್ರೀತಿ ನಿಮಗೆ ನಮ್ಮ ಮುಂದೆ ತೋರಿಸ್ತಾ ಇರಿ. ನಾನು ಆದಷ್ಟು ತೊಗೊಂಬರ್ತೀನಿ ಕಂಟೆಂಟ್ನ. ಐ ಡೋಂಟ್ ಜಸ್ಟ್ ಸ್ಪೀಕ್. ಬೇರೆಯವರೆಲ್ಲ ಹೇಳಿದ್ರು ಯಾರೋ ಕಾಗೆ ಹಾರಿಸ್ತಾರೆ, ಇನ್ನೇನೋ ಗೂಬೆ ಹಾರಿಸ್ತಾರೆ ಅಂತ. ಅವೆಲ್ಲ ಹಾರಿಸಲ್ಲ ನಾನು. ನನಗೆ ನಾನೇ ಹಾರ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಸೇರ್ಕೊಂಡು ಮಾಡ್ತೀರಾ? ಇವತ್ತು ಸೇರ್ಕೊಳ್ಳಿ. ನಾಳೆ ಬಂದರೆ ನನಗೆ ಗೊತ್ತಿಲ್ಲ. ನಾಳೆ ನನಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಡ್ಬೋದು. ಎಷ್ಟೋ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಸೊ ಹಾಗಾಗಿ ಯಾರೇ ಏನೇ ಧನ ಸಹಾಯ ಮಾಡ್ಬೋದು, ಅಥವಾ ನನಗೆ ಫಿನಾನ್ಸಿಂಗ್ ಮಾಡ್ಕೊಂಡು ಹಿಂದ್ಗಡೆ ನಿಂತ್ಕೋಬೋದು, ಅಥವಾ ಪ್ರಾಜೆಕ್ಟ್ಸ್ಗೆ ಓನ್ ಮಾಡ್ಕೋಬೋದು, ಎಷ್ಟೋ ಇನಿಷಿಯೇಟಿವ್ ಮಾಡ್ಬೋದು. ಬನ್ನಿ ಮುಂದೆ ನಿಂತ್ಕೊಂಡು ಮಾಡಿ. ಇದಕ್ಕೆ ಒಂದು ಮೀನಿಂಗ್ಫುಲ್ ಲೈಫ್ನ ನಾವು ಕಟ್ಟೋಣ ಅಂಥೇಳಿ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.